ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸೇವಂತಿಗೆ ಮತ್ತು ತುಳಸಿಯಿಂದ ಹಾರ ಮಾಡ್ತಾ ಇದ್ದೀನಿ. ಅಮ್ಮನ ಗೂಡು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. 1/4 kg ಹಳದಿ ಸೇವಂತಿಗೆ ತೊಗೊಂಡಿದ್ದೀನಿ. ಸೇವಂತಿಗೆ ಹೂವಿನ ತೊಟ್ಟೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. 1 ಹಿಡಿಯಷ್ಟು ತುಳಸಿ ತೊಗೊಂಡಿದ್ದೀನಿ. ವೈಟ್ ಸ್ಟಿಚ್ಚಿಂಗ್ ದಾರ ತೊಗೊಂಡಿದ್ದೀನಿ. ಅದನ್ನು ಕಲ್ಲಿಗೆ ಈ ರೀತಿ 2 ಎಳೆ ಕಟ್ಬಿಟ್ಟು ಅದು 2 ಎಳೆ ಗಂಟಾಕಿ ಮತ್ತು ಇನ್ನೊಂದು ಎಳೆ ತಗೊಂಡು ಅದನ್ನು ಸೇರಿಸಿ ಗಂಟಾಕ್ತಾ ಇದ್ದೀನಿ. ನಂತರ ಕಲ್ಲನ್ನು ಈ ರೀತಿ ತಿರುಗಿಸಿಟ್ಟಿದ್ದೀನಿ. ಈ ಹಾರ ಕಟ್ಟೋಕ್ಕೆ ದಾರ ಈ ಥರ ಇರಬೇಕು. 2 ದಾರದ ಮಧ್ಯೆ ಒಂದು ಸೇವಂತಿಗೆ ಸೇರಿಸಿ ಇನ್ನೊಂದು ದಾರದಿಂದ 2 ಎಳೆ ಸೇರಿಸಿ ಎಳೆದ್ರೆ ಹೂ ಗಟ್ಟಿಯಾಗಿ ಫಿಕ್ಸ್ ಆಗ್ತದೆ. ದಾರನ ಗಟ್ಟಿಯಾಗಿ ಎಳಿಬಾರ್ದು, ಅದು ಕಟ್ಟಾಗಿಬಿಡುತ್ತೆ. ನಂತರ ಇನ್ನೊಂದು ಸೇವಂತಿಗೆ ತಗೊಂಡು ಅದೇ ರೀತಿ 2 ದಾರದ ಮಧ್ಯೆ ಇಟ್ಟು ಆ ಸೇವಂತಿಗೆ ಮೇಲೆ ತುಳಸಿ ಇಟ್ಟು ಆಮೇಲೆ ದಾರನ ಈ ಥರ 2 ಥ್ರೆಡ್ಗೂ ಸೇರಿಸಿ ಮತ್ತೆ ನಿಧಾನವಾಗಿ ಎಳೀರಿ. ಒಂದು ಸೇವಂತಿಗೆ ಇಟ್ಟು ಗಂಟಾಕ್ತೀನಿ. ಆಮೇಲೆ ಇನ್ನೊಂದು ಸೇವಂತಿಗೆ ಇಟ್ಟು ಅದ್ರ ಮೇಲೆ ತುಳಸಿ ಇಟ್ಟು ಮತ್ತೆ ಇನ್ನು ಅದನ್ನು ದಾರ ಎಳೆದು ಟೈಟಾಗಿ ಗಂಟಾಕ್ತಾ ಇದ್ದೀನಿ. ಹೀಗೆ ಒಂದು ಸೇವಂತಿಗೆ ನಂತರ ಇನ್ನೊಂದು ಸೇವಂತಿಗೆ ಇಟ್ಟು ಅದ್ರ ಮೇಲೆ ತುಳಸಿ ಇಟ್ಟು ಗಂಟಾಕಿ ಅದು ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಹೀಗೆ ಎಲ್ಲ ಹೂಗಳನ್ನು ತುಳಸಿನೂ ಮಾಲೆ ಮಾಡ್ತಾಯಿದ್ದೀನಿ. ನಾನು ಈ ದಾರ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಇದು ತುಳಸಿನ ಸೇವಂತಿಗೆ ಮೇಲಿಟ್ಟು ಸ್ಟಿಚ್ ಮಾಡೋ ಗಂಟಾಕಬೇಕಾದ್ರೆ ಅದು ಟೈಟಾಗಿ ಹಿಡ್ಕೊಳ್ಳುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಹೂ ಕಟ್ಟೋ ದಾರದಿಂದನೂ ಕಟ್ಬೋದು. ಈ ಹಾರನ ಶ್ರೀನಿವಾಸ ಸ್ವಾಮಿಗೆ, ಆಂಜನೇಯನಿಗೆ, ನರಸಿಂಹಸ್ವಾಮಿಗೆ, ಶ್ರೀಕೃಷ್ಣನಿಗೆ, ಶ್ರೀರಾಮನಿಗೆ, ವಿಷ್ಣು ಅವತಾರದ ಎಲ್ಲ ದೇವರುಗಳಿಗೂ ಮಾಡಿ ಹಾಕ್ಬೋದು. ಹೀಗೆ ನಿಧಾನವಾಗಿ ಎಲ್ಲ ಹೂವು ತುಳಸಿನ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ತುಳಸಿ ನಮ್ಮನೇಲೆ ಬಿಟ್ಟಿತ್ತು ಅಂಥೇಳಿ ಇದನ್ನು ಹಾರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹೀಗೆ 1 ಮೊಳದಷ್ಟು ಹೂವು ತುಳಸಿ ಸೇರಿಸಿ ಕಟ್ಟಿದ್ದೀನಿ. ಈ ಕಲ್ಲಿಂದ ದಾರ ತಗೊಂಡು ಅದನ್ನು ಗಂಟಾಕ್ತಾ ಇದ್ದೀನಿ. ಇದನ್ನು ಪಕ್ಕಕ್ಕಿಟ್ಟು ಇದೇ ಥರ ಇನ್ನೊಂದು ಮೊಳ ಹೂವನ್ನ ಕಟ್ತಾ ಇದ್ದೀನಿ. ನಂತರ 2 ಸೇರಿಸಿ ಗಂಟಾಕ್ತಾ ಇದ್ದೀನಿ. ಈ ದಾರ ತುಂಬ ಡೆಲಿಕೇಟ್ ಆಗಿರುತ್ತೆ, ಅದಕ್ಕೆ ನೋಡ್ಕೊಂಡು ಗಂಟಾಕಬೇಕು, ಇಲ್ಲಾಂದರೆ ಕಟ್ಟಾಗ್ಬಿಡುತ್ತೆ ಬೇಗ. ಎಲ್ಲ ನೀಟಾಗಿ ಕಟ್ಟಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಇನ್ನೂ ಹಾರ ಉದ್ದ ಬೇಕು ಅಂದರೆ ಸೇವಂತಿಗೆ ತುಳಸಿನ ಇನ್ನೊಂದು ಮೊಳ ಕಟ್ಕೊಂಡು ಇದಕ್ಕೆ ಜಾಯಿಂಟ್ ಮಾಡ್ಬೋದು. ನಂತರ ಮತ್ತೆ ನಾನು ಕಲ್ಲಿಗೆ ದಾರ ಕಟ್ಕೊತಾ ಇದ್ದೀನಿ. ಅದೇ ಥರ 2 ಎಳೆ ಕಟ್ಕೊಂಡು ಅದನ್ನು ಗಂಟಾಕಿ ಇನ್ನೊಂದು ಎಳೆ ಸೇರಿಸಿ 3 ಎಳೆನೂ ಗಂಟಾಕ್ತಾ ಇದ್ದೀನಿ. ಈ ಥರ ದಾರ ಕಟ್ಟೋ ಡೀಟೇಲ್ಸ್ ಬೇಕು ಅಂದರೆ
ನಾನು ಅರಿಶಿನ ಕೊಂಬಿನ ಹಾರದಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ, ನೀವು ಅದನ್ನು ಹೋಗಿ ನೋಡ್ಬೋದು. ನಾನು ಇದಕ್ಕೆ ಬರೀ ಸೇವಂತಿಗೆ ಮಾತ್ರ ಕಟ್ತಾ ಇದ್ದೀನಿ, ತುಳಸಿ ಸೇರಿಸಿಲ್ಲ. ಇದನ್ನು ನಿಮ್ಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಕಟ್ಕೋಬಹುದು. ನಾನಿಲ್ಲಿ ಒಂದು ಗೇಣಷ್ಟು ತಗೊಂಡು ಕಟ್ತಾ ಇದ್ದೀನಿ. ಇದನ್ನು ಅದೇ ಥರ 2 ದಾರದ ಮಧ್ಯೆ ಸೇವಂತಿಗೆ ಇಟ್ಟು ಅದನ್ನು ಗಂಟಾಕ್ತಾ ಇದ್ದೀನಿ. ಈ ಥರ ತಿರುಗಿಸಿ ಅದರೊಳಗಿನ ತೆಗೆದು ಎಳೆದು ಗಂಟಾಕ್ತಾ ಇದ್ದೀನಿ. ಇದನ್ನು ಕಟ್ಟಿದ್ದಾಯಿತು. ಇದನ್ನೀಗ ಹಾರಕ್ಕೆ ಜೋಡಿಸ್ಬೇಕು. ಹೀಗೆ ಮೊದಲು ಕಟ್ಟಿದ ಹಾರನ ಫಸ್ಟ್ ಹಿಂಗೆ ನೀಟಾಗಿ ಜೋಡಿಸ್ಕೊಂಡು ಅದ್ರ ಮಧ್ಯೆ ಕರೆಕ್ಟಾಗಿ ಈ ಒಂದು ಗೇಣಷ್ಟು ಇತ್ತಲ್ಲ ಅದನ್ನು ಮಧ್ಯದಲ್ಲಿ ಸೇರಿಸಿ ನೀಟಾಗಿ ಗಂಟಾಕಬೇಕು. ಹಾರ ಈ ರೀತಿ ರೆಡಿಯಾಗಿದೆ. ನಾನು ಈ ಪೇಸ್ಟ್ನ ಬರೀ ಸೇವಂತಿಗೆಗೆ ಮಾತ್ರ ಹಚ್ತಾ ಇದ್ದೀನಿ. ಈ ಪೇಸ್ಟ್ ತಯಾರ್ಸಕ್ಕೆ ನಾನು ಅರಿಶಿನ, ಶ್ರೀಗಂಧ, ಗಂಗಾಜಲ, ರೋಸ್ ವಾಟರು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಪೇಸ್ಟ್ ತಯಾರಿಸ್ಕೊಂಡು ಸೇವಂತಿಗೆಗೆ ಹಚ್ತಾ ಇದ್ದೀನಿ. ಎಲ್ಲ ಸೇವಂತಿಗೆ ಹೂವು ಅರಿಶಿನ ಹಚ್ಚಿದ ಮೇಲೆ ಕುಂಕುಮ ಹಚ್ಚಬೇಕು. ಗ್ಯಾಪ್ ಬಿಟ್ಟು ಸೇವಂತಿಗೆ ಮೇಲೆ ತುಳಸಿ ಇಟ್ಟು ಕಟ್ಟಿರೋದ್ರಿಂದ ಹಾರ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಕುಂಕುಮ ಹಚ್ತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹಾರಕ್ಕೆ ಅಲಂಕಾರ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಜವಾದ್ ಪೇಸ್ಟ್ ಹಚ್ತಾ ಇದ್ದೀನಿ. ಈ ಪರಿಮಳ ಸ್ವಾಮಿಗೆ ಇಷ್ಟ ಆಗುತ್ತೆ ಅಂತ ಹಚ್ಚೋದು. ಈ ಹಾರನ ಶನಿವಾರ ವೆಂಕಟೇಶ್ವರ ಸ್ವಾಮಿ ಫೋಟೋಗಳಿಗೂ ಮಾಡಾಕ್ಬೋದು. ಈ ಹಾರ ಮಾಡೋಕ್ಕೇನು ಜಾಸ್ತಿ ಟೈಮು ಬೇಕಾಗಲ್ಲ. ನಾನು ತಯಾರಿಸಿದ ಸೇವಂತಿಗೆ ತುಳಸಿ ಹಾರ ರೆಡಿ ಆಯಿತು. ಎಕ್ಸ್ಟ್ರಾ ಇದ್ದ ತುಳಸಿ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಹಾರಕ್ಕೆ ಹಿಂದೆ ದಪ್ಪ ದಾರ ಕಟ್ಟಿದ್ದೀನಿ, ಸ್ವಲ್ಪ ಉದ್ದವಾಗಿ. ಈಗ ಚಂದದ ಹಾರ ರೆಡಿ ಆಯಿತು. ಇದನ್ನು ನಾನು ಶನಿವಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸ್ದೆ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಆ ಸ್ವಾಮಿ ಒಳ್ಳೇದು ಮಾಡಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮನ್ನು. ಧನ್ಯವಾದಗಳು.